ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ರಾಮರಸವನ್ನ ಕುಡಿದು ಫುಲ್ ಟೈಟ್ ಆಗಿ ಮಾತಾಡ್ತಾ ಇರ್ತಾಳೆ. ಅಜಿತ್ ನಾನೇ ನಿನ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾ ಇದ್ದಾಗ ಭೂಮಿ, ನೀವು ನನ್ನ ಸಾಹೇಬ್ರ, ನೀವು ಒಳ್ಳೆ ಗುಡ್ಡದ ಭೂತ ತರ ಇದ್ದೀರಾ, ಕೂತ್ಕೊಳ್ಳಲ್ಲ, ಈ ಕಣ್ಣು ಕೆಳಗಿಳಿಸು, ಈ ಗುರಾಯಿಸೋದು ಯಾವಾಜಲ್ಲ ಈ ಭೂಮಿ ಹತ್ರ ಬೇಡ ಅಂತ ಹೇಳ್ಬಿಟ್ಟು ಭೂಮಿಯ ಅಜಿತ್ಗೆನೆ ಆವಾಜ್ ಹಾಕ್ತಾ ಇರ್ತಾಳೆ. ಆಗ ನೋಡು ಅಜಿತ್ ಇವಾಗ್ಲೇನೆ ನಾನ್ ನಿಮ್ ಸಾಹೇಬ್ರು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಪೊಲೀಸ್ ಡ್ರೆಸ್ಸನ್ನ ಹಾಕೊಂಡ್ ಬರ್ಬೇಕಾ ಏನು ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾ ಇದ್ದಾಗ, ನೀನು ನನ್ ಸಾಹೇಬ್ರ, ಹಾಗಾದ್ರೆ ಸಾಹೇಬ್ರೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆಗ ಅಜಿತ್, ಭೂಮಿ ಏನ್ ಹೇಳ್ತಾ ಇದೀಯಾ, ನೀನು ನಿಜಕ್ಕೂ ನೀನು ನನ್ನನ್ನ ಪ್ರೀತಿ ಮಾಡ್ತಾ ಇದೀಯಾ ಅಂತ ಅಜಿತ್ ಶಾಕಿಂದ ಕೇಳ್ತಾ ಇದ್ದಾಗ ಅಷ್ಟರಲ್ಲೇನೆ ಭೂಮಿ, ಹೌದು ಸಾಹೇಬ್ರೆ, ನಾನು ನನ್ನ ಮನ್ಸಾರೆ ನನ್ನ ಮನಸ್ಸು ತುಂಬಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಭೂಮಿ ಹೇಳ್ತಿದ್ದಾಗ ಅಜಿತ್ ಅಂತೂ ಫುಲ್ ಖುಷಿಯಾಗಿ ಆಕಾಶದಲ್ಲಿ ತೇಲಾಡ್ತಾ ಇರ್ತಾನೆ. ನಂತರ ಅಲ್ಲೇನೆ ಸತ್ಯ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬಂದ್ಬಿಟ್ಟು ಇವ್ರ ಆಟಗಳನ್ನ ನೋಡ್ತಾ ಇರ್ತಾರೆ. ಲಕ್ಷ್ಮಿ ತಡೆಯೋಕೆ ಅಂತ ಹೋದಾಗ ಸತ್ಯ ಲಕ್ಷ್ಮಿಯನ್ನ ತಡಿತಾರೆ. ಅವರಿಬ್ರು ಪ್ರೀತಿಗೆ ಅಡ್ಡಿಪಡಿಸೋದಂತೆ, ಸುಮ್ಮನೆ ನಿಂತ್ಕೊಳ್ಳಿ ಇಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಿದ್ದಾಗ ಇದಾದ ನಂತರ ಭೂಮಿಯನ್ನ, ಭೂಮಿ ನೀನಂದ್ರೆ ನನ್ಗೆ ನಿಜವಾಗ್ಲು ತುಂಬಾನೇ ಇಷ್ಟ, ನಿನ್ನ ಒಂದು ಕ್ಷಣ ಕೂಡ ನನ್ಗೆ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ, ಇನ್ನು ಒಂದೇ ಒಂದ್ಸರ್ತಿ ಸಾಹೇಬ್ರೆ ನನ್ನನ್ನ ನಿಮ್ ಜೊತೆ ಇರ್ಸ್ಕೊಳ್ಳಿ ಅಂತ ಹೇಳು ಇಲ್ಲಿ ಅಂತಾನೆ ಕಾಯ್ತಾ ಇದ್ದೆ, ಆದ್ರೆ ಇವಾಗ ನೀನೇ ನಿನ್ ಮನ್ಸಾರೆ ನಿನ್ ಪ್ರೀತಿಯನ್ನ ನಿಜವಾಗ್ಲು ಹೇಳ್ತಾ ಇದೆಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಆಕಾಶ ನನ್ನ ಕೈಯಲ್ಲೇ ಇದೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ, ಐ ಲವ್ ಯು ಟು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ಕೊಳ್ತಾನೆ. ಭೂಮಿ ಮಾತ್ರ ಮತ್ತಲ್ಲೇ, ಸಾಹೇಬ್ರೆ ನನ್ಗೂ ಕೂಡ ನಿಮ್ಮನ್ನ ಬಿಟ್ಟಿರೋದಕ್ಕೆ ಇಷ್ಟ ಇಲ್ಲ, ಅದೆಷ್ಟೋ ಸಾರಿ ನನ್ನ ಪ್ರೀತಿಯನ್ನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ನೀವೇ ದಡ್ಡ ಸಾಹೇಬ್ರೆ, ದಡ್ಡ ನನ್ ಮನ್ಸಿನ ಪ್ರೀತಿನ ನೀವು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ಅದ್ರ ಬದಲಾಗಿ ಬರೀ ನನ್ ಜೊತೆ ಜಗಳನೇ ಕಾಯ್ತಾ ಇದ್ರಿ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗ, ಹೌದು ಭೂಮಿ ನಿಜಕ್ಕೂ ನಾನ್ ದಡ್ಡನೇ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಇವರಿಬ್ರು ಪ್ರೀತಿಯಿಂದ ಮಾತಾಡ್ತಾ ಇರೋದನ್ನ ನೋಡ್ದಂತ ಸತ್ಯ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಖುಷಿ ಆಗ್ತಾರೆ. ಇನ್ನು ಅದೇ ಟೈಮಲ್ಲಿ ಅಶ್ವಿನಿ ಈ ಭೂಮಿಗೆ ರಾಮರಸವನ್ನ ಕುಡಿಸಿ ಏನೋ ಅವಾಂತರ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡ್ರೆ, ಇವಳು ನೋಡಿದ್ರೆ ರಾಮರಸವನ್ನ ಕುಡಿದು ಅಜಿತ್ ಮೇಲೆ ತಾನಿಟ್ಟಿರೋ ಪ್ರೀತಿಯನ್ನ ಹೇಳ್ಕೊಂಡು ಇಬ್ರು ಖುಷಿಯಾಗಿ ಒಂದಾಗ್ಬಿಟ್ರು, ಇವರಿಬ್ರು ನರಕ ಯಾತನೆ ಅನುಭವಿಸ್ಬೇಕು ಅಂತ ನಾನ್ ಕಾಯ್ತಾ ಇದ್ರೆ ಇವರಿಬ್ರು ಒಂದಾಗಿದ್ದಾರೆ, ನಾನ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಖವಾಗಿರೋದಕ್ಕಂತೂ ಬಿಡೋದೇ ಇಲ್ಲ, ನಮ್ಮಪ್ಪನ್ನೇ ಜೈಲಿಗೆ ಕಳಿಸ್ದೆ ಅಲ್ವಾ ಅಜಿತ್, ನಿನ್ಗೆ ಒಂದು ಗತಿಯನ್ನ ಕಾಣಿಸ್ತೀನಿ, ನಿನಗೆ ಈ ಭೂಮಿಯನ್ನ ದೂರ ಮಾಡ್ಕೊಂಡು ನೀನು ಒದ್ದಾಡಿ ವಿಲವಿಲ ಅಂತ ನರಕ ಯಾತನೆಯನ್ನ ಅನುಭವಿಸ್ಬೇಕು, ಆ ತರ ನಾನ್ ಮಾಡ್ತೀನಿ ಅಂತ ಅಶ್ವಿನಿ ಮನ್ಸಲ್ಲೇನೆ ಮಾತಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ದೇವ್ಯಾನಿ ಅಂಜು ಹತ್ರ ಆ ಅಶ್ವಿನಿಯ ಬಣ್ಣವನ್ನ ಬಯಲ್ ಮಾಡ್ತಾಳೆ. ಆಗ ಮಾಮ್, ನೀನು ಸೂಪರ್ ಮಾಮ್, ಆ ಅಶ್ವಿನಿ ಜುಟ್ಟು ಈಗ ನಿನ್ ಕೈಯಲ್ಲಿದೆ, ಆ ಅಶ್ವಿನಿ ನಮ್ಮ ಹತ್ರ ಏನು ಬಾಲ ಬಿಚ್ಚೋದಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾ ಇದ್ದಾಗ, ಹೌದು ಬೇಬಿ, ಆ ಅಶ್ವಿನಿಯ ಜುಟ್ಟು ನಮ್ ಕೈಲೇ ಇದೆ, ಇವಾಗ ಅವಳು ನಾವು ಕೀ ಕೊಟ್ಟ ಹಾಗೆ ಆಡ್ಸೋ ಗೊಂಬೆ, ನಮ್ಗೆ ಹೇಗ್ ಬೇಕೋ ಹಾಗೆ ಅವಳನ್ನ ಆಡಿಸ್ಬಹುದು ಅಂತ ಹೇಳ್ಬಿಟ್ಟು ದೇವ್ಯಾನಿ ಅಂಜು ಹತ್ರ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಶಾರದಾ ತುಂಬಾನೇ ಖುಷಿಯಾಗಿರೋದನ್ನ ನೋಡ್ಬಿಟ್ಟು, ಅಕ್ಕ ನನ್ ಶಾರದಾ ಮುಖದಲ್ಲಿ ಈ ತರ ನಗು ನೋಡ್ಬಿಟ್ಟು ಎಷ್ಟು ದಿವಸ ಆಗಿತ್ತು ಅಲ್ವಾ, ವರ್ಷಗಳೇ ಕಳೆದೋಗಿತ್ತು, ಈ ನಗುಗೋಸ್ಕರ ನಾನು ಇಷ್ಟು ದಿನ ಕಾದೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇದ್ದಾಗ ಸಂಗೀತ, ಶ್ರವಣ್ ಇನ್ನೂ ಸ್ವಲ್ಪ ದಿನ ಕಣೋ, ನಮ್ ಶಾರದಾಗೆ ಎಲ್ಲ ಹಳೆ ನೆನಪುಗಳು ಬರುತ್ತೆ, ನೀನು ಮತ್ತೆ ಹೊಸ ಜೀವನನ ಶುರು ಮಾಡುವಂತೆ, ಆದಷ್ಟು ಬೇಗ ನಿಮ್ ಕುಟುಂಬ ಸುಖವಾಗಿರೋದನ್ನ ನಾನು ನೋಡ್ಬೇಕು ಅನ್ನೋ ಆಸೆ ಕಾಣುವಂತ ಸಂಗೀತ ಅವರು ಶ್ರವಣ್ ಅವ್ರ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಇಷ್ಟು ನಾಳೆಯ ಸಂಚಿಕೆಯದ್ದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ, ಧನ್ಯವಾದಗಳು.